ಹಾಯ್ IPL ಶುರು ಆಗಿದ್ದಾಗಿಂದ ಇಲ್ಲಿವರೆಗೂ IPL ಕಪ್ ಎಷ್ಟು ತಂಡಗಳು ಗೆದ್ದಿದ್ದಾವೆ ಮತ್ತೆ RCB ಟೀಮ್ ಎಷ್ಟು ಬಾರಿ ಫೈನಲ್ಗೆ ಹೋಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. 2008ರಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಈ ಎರಡೂ ತಂಡ ಫೈನಲ್ಗೆ ಬಂದಿತ್ತು. ಇದರಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆದ್ದು ವಿನ್ ಆಗುತ್ತೆ, ಚೆನ್ನೈ ಸೂಪರ್ ಕಿಂಗ್ ರನ್ನರ್ ಅಪ್ ಆಗುತ್ತೆ. IPL 2009 ವಿನ್ನರ್ ಡೆಕಾನ್ ಚಾರ್ಜರ್ಸ್, ರನ್ನರ್ ಅಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL 2010 ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್, ರನ್ನರ್ ಅಪ್ ಮುಂಬೈ ಇಂಡಿಯನ್ಸ್. IPL 2011 ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್, ರನ್ನರ್ ಅಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL 2012 ವಿನ್ನರ್ ಕೋಲ್ಕತ್ತಾ ನೈಟ್ ರೈಡರ್ಸ್, ರನ್ನರ್ ಅಪ್ ಚೆನ್ನೈ ಸೂಪರ್ ಕಿಂಗ್ಸ್. IPL 2013 ವಿನ್ನರ್ ಮುಂಬೈ ಇಂಡಿಯನ್ಸ್, ರನ್ನರ್ ಅಪ್ ಚೆನ್ನೈ ಸೂಪರ್ ಕಿಂಗ್ಸ್. IPL 2014 ವಿನ್ನರ್ ಕೋಲ್ಕತ್ತಾ ನೈಟ್ ರೈಡರ್ಸ್, ರನ್ನರ್ ಅಪ್ ಕಿಂಗ್ಸ್ 11 ಪಂಜಾಬ್. IPL 2015 ವಿನ್ನರ್ ಮುಂಬೈ ಇಂಡಿಯನ್ಸ್, ರನ್ನರ್ ಅಪ್ ಚೆನ್ನೈ ಸೂಪರ್ ಕಿಂಗ್ಸ್. ಫ್ರೆಂಡ್ಸ್, ನಾನು ಈ ವಿಡಿಯೋ ಮಾಡಕ್ಕೆ ತುಂಬ ಕಷ್ಟಪಟ್ಟಿದ್ದೇನೆ. ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. IPL 2016 ವಿನ್ನರ್ ಸನ್ ರೈಸರ್ಸ್ ಹೈದರಾಬಾದ್, ರನ್ನರ್ ಅಪ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. IPL 2017 ವಿನ್ನರ್ ಮುಂಬೈ ಇಂಡಿಯನ್ಸ್, ರನ್ನರ್ ಅಪ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್. IPL 2018 ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್, ರನ್ನರ್ ಅಪ್ ಸನ್ ರೈಸರ್ಸ್ ಹೈದರಾಬಾದ್. IPL 2019 ವಿನ್ನರ್ ಮುಂಬೈ ಇಂಡಿಯನ್ಸ್, ರನ್ನರ್ ಅಪ್ ಚೆನ್ನೈ ಸೂಪರ್ ಕಿಂಗ್ಸ್. IPL 2020 ವಿನ್ನರ್ ಮುಂಬೈ ಇಂಡಿಯನ್ಸ್, ರನ್ನರ್ ಅಪ್ ಡೆಲ್ಲಿ ಕ್ಯಾಪಿಟಲ್ಸ್. IPL 2021 ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್, ರನ್ನರ್ ಅಪ್ ಕೋಲ್ಕತ್ತಾ ನೈಟ್ ರೈಡರ್ಸ್. IPL 2022 ವಿನ್ನರ್ ಗುಜರಾತ್ ಟೈಟನ್ಸ್, ರನ್ನರ್ ಅಪ್ ರಾಜಸ್ಥಾನ್ ರಾಯಲ್. IPL 2023 ವಿನ್ನರ್ ಚೆನ್ನೈ ಸೂಪರ್ ಕಿಂಗ್ಸ್, ರನ್ನರ್ ಅಪ್ ಗುಜರಾತ್ ಟೈಟನ್ಸ್. RCB ತಂಡ 3 ಬಾರಿ ಫೈನಲ್ಗೆ ಹೋಗಿ ರನ್ನರ್ ಅಪ್ ಆಗಿದೆ. ಇನ್ನು 2024ರಲ್ಲಿ ಯಾವ ಟೀಮ್ ಟ್ರೋಫಿ ಗೆಲ್ಲುತ್ತೆ ಅಂತ ಕಾದು ನೋಡೋಣ. ಮತ್ತು ನಿಮ್ಮ ನೆಚ್ಚಿನ ಟೀಮ್ ಯಾವುದು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ.